ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆರಿ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂಥ ಆನಿಯನ್ ಚಟ್ನಿನ ತೋರ್ಸಾತೀನಿ. ಬರೀ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆನಿಯನ್ ಚಟ್ನಿ ಹೆಂಗೆ ಮಾಡೋದಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟಿಗೆ ಒಂದು ಮಿಕ್ಸಿ ಜಾರಿಗೆ ಒಂದು 4-5 ಒಣ ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ನಿಮ್ಮ ಟೇಸ್ಟ್ನ ನೋಡಿಕೊಂಡು ನೀವು ಮೆಣಸಿನ್ಕಾಯಿನ ಹಾಕೋರಿ. ಆಮೇಲೆ ಒಂದು ಅರ್ಧ ಬಟ್ಲದಷ್ಟು ಮೊಸರನ್ನ ಹಾಕ್ಕೊಂಡು ಫಸ್ಟ್ ಇದನ್ನಷ್ಟು ಫೈನಾಗಿ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೇನಂತ. ಸೊ ನೋಡಿರಿ, ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬಂದೀನಿ. ಮೆಣಸಿನ್ಕಾಯಿ ಎಲ್ಲ ಪೇಸ್ಟ್ ಆಗೈತಿ. ನೆಕ್ಸ್ಟ್ ಮೀಡಿಯಮ್ ಸೈಜದ್ದು ಒಂದು 2 ಉಳ್ಳಾಗಡ್ಡಿನ ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ಹಾಕ್ಕೊಳತ್ತೀನಿ. ಇದಕ್ಕೆ ನಾನು ಈಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತೀನಿ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೋತೀನಿ ಮತ್ತು 1 ಚಮಚದಷ್ಟು ನಾನು ಇದಕ್ಕೆ ಹವೀಸ್ ಪೌಡರನ್ನು ಹಾಕ್ಕೋತೀನಿ. ಈಗ ಮತ್ತೆ ಇದನ್ನು ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ನೀರು ಹಾಕ್ಲಂಗನ ಇದನ್ನು ಫೈನಾಗಿ ಪೇಸ್ಟ್ ಥರ ಮಾಡ್ಕೊಂಡು ಬರೋಣಂತ. ಸೊ ನೋಡ್ರಿ, ಇಲ್ಲೇ ಮಸ್ತ್ ಪೇಸ್ಟ್ ಆಗೈತಿ. ಮೊಸರು ಹಾಕಿರ್ತದಲ್ಲ, ಸೊ ನೀರಿನ ಅವಶ್ಯಕತೆ ಬರೋಂಗಿಲ್ಲ. ಈಗ ಪೇಸ್ಟ್ ರೆಡಿ ಆಗೈತಿ. ಈಗ ಇದನ್ನು ಎಣ್ಣೆ ಒಳಗೆ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣಂತ. ಒಂದು ಪ್ಯಾನ್ನ ಬಿಸಿ ಮಾಡಿ ಅದಕ್ಕೆ 1 ಚಮಚದಷ್ಟು ಎಣ್ಣೆನ ಹಾಕ್ಕೋತೀನಿ. ಆಮೇಲೆ ಒಂದು ಲೈಟಾಗಿ ಎಣ್ಣೆನ ಫಸ್ಟ್ ಬಿಸಿ ಮಾಡ್ಕೊಳ್ಳೋಣಂತ. ಆಮೇಲೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಂಥ ಪೇಸ್ಟ್ ಏನಿತ್ತಲ್ಲ ಅದನ್ನು ಅಷ್ಟು ನಾವೀಗ ಬಾಳ್ಗಿಗೆ ಹಾಕ್ಕೊಂಡು ಅದು ಚಲೋ ಕುದಿ ಬರೋ ಮಟ್ಟ ಕೈಯಾಡ್ಸ್ಕೊತಾ ಇರ್ರಿ. ಕಂಟಿನ್ಯೂಸ್ ಆಗಿ ಕೈಯಾಡ್ಸ್ಕೊತಾನೆ ಇದ್ದು ಕುದಿ ಬರೋ ಮಟ್ಟ ಅಂದ್ರೆ ಚಲೋತ್ನಂಗೆ ಕುದಿಬೇಕದು. ಹಂಗೆ ಬಬಲ್ಸ್ ಬರೋಂಗೆ ಅಷ್ಟು ಇದನ್ನು ನಾವೀಗ ಕುದಿಸ್ಕೊಳ್ಳೋಣಂತ. ಕುದಿ ಬರೋ ಮಟ್ಟ ಕಂಪ್ಲೀಟಾಗಿ ಬಿಡಬೇಡ್ರಿ, ಲೈಟಾಗಿ ಕೈಯಾಡ್ಸ್ಕೊತಾನೆ ಇರ್ರಿ. ಸೊ ಚಲೋ ಕುದಿ ಬರತೈತಿ ನೋಡ್ರಿ. ದೋಸಾಕ್ಕೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗ್ತೈತಿ. ಚಪಾತಿಗೆ ಮೇಲೆ ಇದನ್ನು ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಚಪಾತಿ ರೋಲ್ ಮಕ್ಕಳಿಗೆ ಕೊಟ್ಟರೆ ಅಂದ್ರೆ ಅದನ್ನೂ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಚಟ್ನಿ ರೆಡಿ ಆಗೈತಿ. ಬರೀ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ನಾನು ಮಾಡಿದಂಥ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಆನಿಯನ್ ಚಟ್ನಿ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂಥೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ. ನಾನು 2 ಚಾನಲ್ಲು, ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್, 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳ ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.